ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಲಾಸ್ಟ್ ವ್ಲಾಗಲ್ಲಿ ನಾವು ದುಬೈ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಾವು ಕೊರ್ಫಖಾನ್ ಎಂಬ ಜಾಗಕ್ಕೆ ಬಂದಿದ್ವಿ. ಅಲ್ಲಿ ಬೀಚಿಗೆ ಹೋಗಿದ್ವಿ. ನೆಕ್ಸ್ಟ್ ಈಗ ನಾವು ಕೊರ್ಫಖಾನ್ ವಾಟರ್ ಫಾಲ್ಸ್ಗೆ ಬಂದಿದ್ದೇವೆ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಇನ್ನಷ್ಟು ಹೊಸ ಜಾಗಗಳನ್ನು. ಹೇಗಿದೆ ಪ್ಲೇಸ್? ನ್ಯಾಚುರಲ್ ಕಾಣಿಸಲ್ಲ, ಬಟ್ ಇಟ್ ಈಸ್ ಮ್ಯಾನ್ ಮೇಡ್ ಥಿಂಗ್. ಇಟ್ಸ್ ವೆರಿ ನ್ಯಾಚುರಲ್. ಹೇಗಿದೆ ಈಗ ಅರ್ಧ ದಿನ ಆಯಿತು ದುಬೈಲಿ? ಚಾರ್ಜದಲ್ಲಿದೆ, ಸಾರಿ. ನಾನು ಫಸ್ಟೇ ಅಲ್ಲ, ಹಾಗೆ ನಾನು ಕನ್ಫ್ಯೂಷನ್ ಆಗ್ತಾ ಉಂಟು, ಹೇಳ್ತಾ ಇರಬೇಕು. ನೀವೀಗ ನೋಡ್ತಿರೋದು ಕೊರ್ಫಖಾನ್ ಜಲಪಾತ. ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ಆದರೆ ಇದು ನ್ಯಾಚುರಲ್ ವಾಟರ್ ಫಾಲ್ಸ್ ಅಲ್ಲ, ಇದು ಕೃತಕವಾಗಿ ಬಂಡೆಗಳ ಮೇಲೆ ಮಾಡಿದ ಕೃತಕವಾದ ಜಲಪಾತ. ಈ ಕೊರ್ಫಖಾನ್ ವಾಟರ್ ಫಾಲ್ಸ್ 45 ಮೀಟರ್ ಉದ್ದ ಮತ್ತು 11 ಮೀಟರ್ ಅಗಲ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 43 ಮೀಟರ್ ಎತ್ತರದಲ್ಲಿದೆ. ಈ ಜಲಪಾತವನ್ನು ನೋಡಲು ತುಂಬಾ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಪಾರ್ಕಿಂಗ್ಗೆ ಕೂಡ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ದೊಡ್ಡ ವಿಶಾಲವಾದ ಸ್ಥಳ ಇದೆ ಇಲ್ಲಿ ಪಾರ್ಕಿಂಗ್ಗೆ. ಇದರ ಹತ್ತಿರದಲ್ಲೇ ರೆಸ್ಟೋರೆಂಟ್ಗಳು ಕೂಡ ಇವೆ ಮತ್ತು ಇನ್ನೊಂದು ಆಕರ್ಷಕ ಸ್ಥಳ ಇದೆ, ಅದುವೇ ಕೊರ್ಫಖಾನ್ ಆಂಪಿ ಥಿಯೇಟರ್. ಸೊ ನಾವೀಗ ಆ ಕಡೆನೇ ಹೋಗ್ತಿದ್ದೇವೆ. ಹಾಗಾದರೆ ಬನ್ನಿ ನೋಡೋಣ ಕೊರ್ಫಖಾನ್ ಆಂಪಿ ಥಿಯೇಟರ್ ಹೇಗಿದೆ ಅಂತ. ಫ್ರೆಂಡ್ಸ್, ನೀವೀಗ ನೋಡ್ತಿರೋದು ಕೊರ್ಫಖಾನ್ ಆಂಪಿ ಥಿಯೇಟರ್. ರೋಮನ್ ವಾಸ್ತುಶಿಲ್ಪದಿಂದ ಪ್ರೇರಿತವಾಗಿ ಈ ಆಂಪಿ ಥಿಯೇಟರನ್ನು ನಿರ್ಮಿಸಲಾಗಿದೆ. ಈ ಕೊರ್ಫಖಾನ್ ಆಂಪಿ ಥಿಯೇಟರ್ 1700 ಸ್ಕ್ವೇರ್ ಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು 3500 ಪ್ರೇಕ್ಷಕರಿಗೆ ಅವಕಾಶವನ್ನು ಕಲ್ಪಿಸುತ್ತದೆ. 75,000 ಚದರ ಅಡಿ ವಿಸ್ತೀರ್ಣದ ಈ ಆಂಪಿ ಥಿಯೇಟರ್ 6 ಎಲಿವೇಟರ್ಗಳನ್ನು ಕೂಡ ಹೊಂದಿದೆ. ಇಲ್ಲಿನ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಪ್ರವೇಶ ದ್ವಾರದಲ್ಲಿ ಕೂಡ ಇಲ್ಲಿ 3 ಎಲಿವೇಟರ್ ಇದೆ. ಅದಾದಮೇಲೆ ಅತ್ಯಾಧುನಿಕ ಕೂಲಿಂಗ್ ವ್ಯವಸ್ಥೆ ಕೂಡ ಈ ಆಂಪಿ ಥಿಯೇಟರ್ ಹೊಂದಿದೆ. ಈ ಕೂಲಿಂಗ್ ವ್ಯವಸ್ಥೆಯಿಂದ ಕಾರ್ಯಕ್ರಮ ನಡೆಸಲು ಇಲ್ಲಿ ಸೂಕ್ತವಾದ ಸ್ಥಳವಾಗಿದೆ ಅಂತ ಕೂಡ ಹೇಳ್ಬೋದು. ಇಲ್ಲಿಂದ ನಾವು ಕೊರ್ಫಖಾನ್ ಓಲ್ಡ್ ವಿಲೇಜ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ದಾರಿಯಲ್ಲಿ ಹೋಗ್ತಾ ಟನಲ್ಗಳು ಕೂಡ ಸಿಕ್ಕಿದ್ವು. ನಾವೊಂದು ವಿಲೇಜ್ ನಾಜಿದ್ ಅಲ್ ಮಿಸ್ಕಾರ್ ಅಂತ ಒಂದು ಪ್ಲೇಸ್ಗೆ ಬಂದ್ವಿ. ಬಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಐ ಥಿಂಕ್ ಇಟ್ ಇಸ್ ಕ್ಲೋಸ್ಡ್. ಎಲ್ಲ ಟೂರಿಸ್ಟ್ ಅಲ್ಲಿ ಹೊರಗಡೆ ನಿಂತಿದ್ದಾರೆ. ಬ್ಯಾಡ್ ಲಕ್. ಹೌ ಇಟ್ ಲುಕ್ಸ್ ಲೈಕ್, ಜಸ್ಟ್ ಬ್ಯೂಟಿಫುಲ್. ಪರ್ವತಗಳ ಮೇಲಿರುವ ಈ ಆಕರ್ಷಕ ಪುಟ್ಟ ಗ್ರಾಮವು ನೋಡ್ಲಿಕ್ಕಂತೂ ತುಂಬಾ ಸುಂದರವಾಗಿತ್ತು. ಇದೊಂದು ಐತಿಹಾಸಿಕ ಕೋಟೆ. ಇಲ್ಲಿ ಸುಮಾರು 13 ಮನೆಗಳಿವೆ. ಇನ್ನೊಂದು ವಿಷಯ ಅಂದರೆ ಸುಮಾರು 2000 BC ಅಂದರೆ 2000 BC ಯಷ್ಟು ಹಿಂದಿನ ಅನೇಕ ಸಾಂಕೇತಿಕ ಶಾಸನಗಳನ್ನು ಕೂಡ ಈ ಕೋಟೆ ತುಂಬಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಬಂದ್ವಿ, ಅದರಲ್ಲಿ ಕ್ಲೋಸ್, ಬಟ್ ಪ್ಲೇಸ್ ಇದು ಕೂಡ ಸೂಪರ್ ಆಗಿದೆ. ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್, ಬಟ್ ದಟ್ ವಿಲೇಜ್ ಇಸ್ ಕ್ಲೋಸ್ಡ್. ನೈಸ್. ಮಿಸ್ ಆಯ್ತಲ್ಲ. 4:15. ನೈಸ್. ಇಲ್ಲೊಂದು ನನ್ನ ಎದುರುಗಡೆ ಒಂದು ಇಲ್ಲಿ ನೋಡಿ, ಇಲ್ಲೊಂದು ಹಿಲ್ಲುಂಟು. ಅನ್ಫಾರ್ಚುನೇಟ್ಲಿ ನಾವು ಹೋದ ದಿವಸ ಇದು ಕ್ಲೋಸ್ ಆಗಿತ್ತು. ಯಾಕೆ ಕ್ಲೋಸ್ ಆಗಿತ್ತು ನಮಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಅದರಲ್ಲಿ ತುಂಬಾ ಟೂರಿಸ್ಟ್ ಇದ್ದರು. ಎಲ್ಲರೂ ಕೂಡ ಹೊರಗಿನಿಂದಲೇ ಫೋಟೋ ತೆಗಿತಿದ್ರು. ಫ್ರೂಟ್ ಟೈಮ್. I need water.
ಫ್ರೆಂಡ್ಸ್ ನಾವೀಗ ಒಂದು ಡ್ಯಾಮ್ ಹತ್ರ ಬಂದಿದ್ದೇವೆ. ಇದು ಎಕ್ಸಾಕ್ಟ್ ಯಾವ ಪ್ಲೇಸ್ ಅಂತ ನಂಗಂತೂ ಗೊತ್ತಿಲ್ಲ. ನಿಮ್ಗೆ ಗೊತ್ತುಂಟಾ? ಸುಸ್ತಾಯ್ತಲ್ಲ ಬೆಳಿಗ್ಗೆಯಿಂದ. ಇಲ್ಲಿ ಬೋಟಿಂಗ್ ಫೆಸಿಲಿಟಿ ಎಲ್ಲ ಇದೆ, ಬಟ್ ನಾವು ಬೋಟಿಂಗ್ ಹೋಗ್ತಿಲ್ಲ. ಓಕೆ, ಈ ಪ್ಲೇಸ್ ಅಂತೂ ತುಂಬಾ ಸುಂದರವಾಗಿತ್ತು. ಆ ಕಲ್ಲಿನ ಪರ್ವತಗಳು, ನೀಲಿ ಆಕಾಶ ಮತ್ತು ಆ ನೀರು ಅದೆಲ್ಲ ನೋಡೋದೇ ಜಸ್ಟ್ ವಾವ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಯಿತು, ತುಂಬಾ ಪೀಸ್ಫುಲ್ ಆಗಿ ಇತ್ತು. ತುಂಬಾ ಆ್ಯಕ್ಟಿವಿಟೀಸ್ ಕೂಡ ಇದೆ. ಅದರಲ್ಲಿ ಬೋಟಿಂಗ್ ಆಗಿರ್ಬೋದು, ಡಕ್ ಫೀಡಿಂಗ್ ಇದೆ, ಮಕ್ಕಳಿಗೆಲ್ಲ ಪ್ಲೇ ಏರಿಯಾ ಅಂತೂ ತುಂಬಾ ಇದೆ. ಹೀಗೆ ಸಣ್ಣ ಸಣ್ಣ ಪಾರ್ಕ್ ಗಾರ್ಡನ್ಸ್ಗಳು ಕೂಡ ಇದೆ. ಇಲ್ಲಿ ಕೂಡ ನಾವು ತುಂಬಾ ಎಂಜಾಯ್ ಮಾಡಿದ್ವಿ, ಫೋಟೋಸ್ ಕೂಡ ತೆಗೆದ್ವಿ. ಈ ಜಾಗದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಒಳ್ಳೆದಿತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಹೋದ ಡೆಸ್ಟಿನೇಷನ್ ಬಂದುಬಿಟ್ಟು ಸಿಟಿ ಸೆಂಟರ್. ಈಗ ಆಲ್ಮೋಸ್ಟ್ 6:30 ಆಗಿದೆ. ಆಗಲೇ ನೋಡಿ ಕತ್ತಲೆ ಆಗಿಬಿಡ್ತು. ಸೊ ವಿಂಟರ್ ಸೀಸನಲ್ಲಿ ಬೇಗ ಅಲ್ವಾ ಕತ್ತಲೆ ಆಗೋದು, 6:30ಗೆಲ್ಲ ಕತ್ತಲೆ ಆಗಿಬಿಡುತ್ತೆ ಇಲ್ಲಿ. ಸೊ ಈಗ ಹೋಗಿ ಮಾಲನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಇದ್ದೀವಿ. So it's tea time. We are in mall, Ansar Mall, the world under one roof. Wow. Huh? It's good, huh?
Underwear collection is $25 for this saree. Have the kurta. Let us see this. It is $48. ಇವತ್ತಿನ ಈ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಮರೀದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಮತ್ತೆ ಸಿಗೋಣ. ಬಾಯ್ ಬಾಯ್. Evening night walk in